ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 24 ವಾಕ್ಯ 32 ತಿಳಿಸುವುದೇನೆಂದರೆ, ಅವನು ದಾರಿಯಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಿದ್ದಾಗ ನಮ್ಮ ಹೃದಯಗಳು ನಮ್ಮಲ್ಲಿ ಉರಿಯುತ್ತಿರಲಿಲ್ಲವೇ? ಚಿಂತನೆ: ಈ ಕ್ಷಣವು ಕ್ರಿಸ್ತನು ಸಮೀಪಿಸಿದಾಗ ನಮ್ಮೊಳಗಿನ ಏನೋ ಕಲಕುತ್ತದೆ ಎಂಬುದನ್ನು ನಮಗೆ ನೆನಪಿಸುತ್ತದೆ. ಅವನ ಮಾತುಗಳು ಸಾಮಾನ್ಯವಲ್ಲ, ಅವು ಜಾಗೃತಗೊಳಿಸುತ್ತವೆ, ಬೆಳಗುತ್ತವೆ ಮತ್ತು ನಮ್ಮ ಹೃದಯಗಳನ್ನು ಭರವಸೆ ಮತ್ತು ತಿಳುವಳಿಕೆಯಿಂದ ಬೆಳಗಿಸುತ್ತದೆ. ನಾವು ಮೊದಲಿಗೆ ಅವನನ್ನು ಗುರುತಿಸಲು ವಿಫಲವಾದಾಗಲೂ ಅವನ ಉಪಸ್ಥಿತಿಯು ನಮ್ಮ ಗೊಂದಲವನ್ನು ನಿಧಾನವಾಗಿ ಸ್ಪಷ್ಟತೆಯಾಗಿ ಮತ್ತು ನಮ್ಮ ದುಃಖವನ್ನು ಸಂತೋಷವಾಗಿ ಪರಿವರ್ತಿಸುತ್ತದೆ. ಉರಿಯುವ ಹೃದಯವು ಪುನರುತ್ಥಾನಗೊಂಡ ಭಗವಂತನೊಂದಿಗಿನ ಜೀವಂತ ಮುಖಾಮುಖಿಯ ಸಂಕೇತವಾಗಿದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನ ದೈನಂದಿನ ಪ್ರಯಾಣದಲ್ಲಿ ನನ್ನೊಂದಿಗೆ ನಡೆಯಿರಿ. ನಾನು ಕಳೆದು ಹೋದಾಗ ಅಥವಾ ಹೊರೆಯಾಗಿರುವಾಗ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಮಾತನಾಡಿರಿ. ನಿನ್ನ ಪ್ರೀತಿ ಮತ್ತು ಸತ್ಯದಿಂದ ನನ್ನ ಆತ್ಮವನ್ನು ಬೆಳಗಿಸಿರಿ. ಪ್ರತಿ ಕ್ಷಣದಲ್ಲಿಯೂ ನಾನು ನಿನ್ನನ್ನು ಗುರುತಿಸಬಹುದು ಮತ್ತು ಇತರರೊಂದಿಗೆ ಸಂತೋಷದಿಂದ ನಿನ್ನ ಉಪಸ್ಥಿತಿಯನ್ನು ಹಂಚಿಕೊಳ್ಳಬಹುದು. ಆಮೆನ್.